ಹೀಗೆ ಒಂದು ಬಾರಿ ವಾಸುದೇವಾಚಾರ್ಯರು ಗುರುಗಳ ಸೇವೆಯ ನಿಮಿತ್ತ ಸಮಿಧೆಯೋ ದರ್ಭೆಯೋ ತರಬೇಕು ಎಂಬುದಾಗಿ ಕಾಡಿಗೆ ಹೋದಾಗ ವಿಪಿನೇ ಅಂತ ಆ ಕಾಡಿನಲ್ಲಿ ಯಾರೂ ಇಲ್ಲ. ವಾಸುದೇವಾಚಾರ್ಯರು ಮತ್ತು ಶಿಷ್ಯ ಗುರುಗಳ ಮಗ ಇಬ್ಬರು ಮಾತ್ರ ಇದ್ದಾರೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಆ ಗುರುಗಳ ಮಗ ತಲೆನೋವಿನಿಂದ ತುಂಬ ಒದ್ದಾಡ್ತಾ ಇದ್ದಾನಂತೆ. ಆಗ ವಾಸುದೇವಾಚಾರ್ಯರು ನೋಡಿ ಅವರು ಶ್ರವಣಗೋಚರಿತೇನ ಅಂತ ಮುಖವಾಯುನ ಆ ಗುರುಗಳ ಮಗನ ಕಿವಿಯಲ್ಲಿ ಅವರು ಊದುತ್ತಾರಂತೆ, ಗಾಳಿಯನ್ನು ಊದುತ್ತಾರಂತೆ. ಆ ಕಿವಿಯಲ್ಲಿ ಗಾಳಿ ಊದಿದ ಮಾತ್ರಕ್ಕೆ ಅವನ ತಲೆನೋವು ಎಂಬತಕ್ಕಂಥದ್ದು ಸಂಪೂರ್ಣ ನಾಶ ಆಯಿತು. ಮುಂದೆ ಯಾವತ್ತೂ ಕೂಡ ತಲೆನೋವು ಬರಲಿಲ್ಲ ಅಂತ ಆ ವಾಸುದೇವಾಚಾರ್ಯರು ಗುರುಗಳ ಮಗನಿಗೆ ಒಂದು ಚಿಕಿತ್ಸೆಯನ್ನೇ ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವಾಚಾರ್ಯರು ಗುರುಕುಲದಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅಧ್ಯಯನದಲ್ಲಿ ಆಸಕ್ತಿಯನ್ನು ತೋರ್ತಾ ಇಲ್ಲ. ಪಾಠ ಹೇಳಿಕೊಡುವಂತಹ ಕಾಲದಲ್ಲಿ ಆ ಕಡೆ ನೋಡೋದು, ಈ ಕಡೆ ನೋಡೋದು, ಏನೋ ಆಟ ಆಡೋದು, ಗಮನ ಇಲ್ಲ ಎಂಬತಕ್ಕಂಥದ್ದು ಗುರುಗಳಿಗೆ ತಿಳಿದಾಗ ಗುರುಗಳು ಸ್ವಲ್ಪ ಕುಪಿತರಾಗಿ ವಾಸುದೇವನನ್ನು ಯಾಕೆ ಸರಿಯಾಗಿ ಅಧ್ಯಯನ ಮಾಡ್ತಾ ಇಲ್ಲ, ಅಧ್ಯಯನದಲ್ಲಿ ನೀನು ಆಸಕ್ತಿಯನ್ನು ತೋರ್ತಾ ಇಲ್ಲ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ವಾಸುದೇವಾಚಾರ್ಯರು ಹೇಳಿದರು, ನೀವು ಹೇಳುವ ಕ್ರಮದಲ್ಲಿ ಪುನಃ ಪುನಃ ಉಚ್ಚಾರಣೆ ಮಾಡಿದ್ದನ್ನೇ ಉಚ್ಚಾರಣೆ ಮಾಡೋದು ಅದು ನನಗೆ ಹಿಡಿಸ್ತಾ ಇಲ್ಲ ಅಂತ. ಆಗ ಗುರುಗಳು ಕೇಳ್ತಾರೆ, ಸರಿ, ಅಷ್ಟೊಂದು ನೀನು ಚೆನ್ನಾಗಿ ಅಧ್ಯಯನ ಮಾಡಿದವನ ಜ್ಞಾನ ನಿನಗಿದೆಯಾ ಅಂತ ಆ ಶಿಷ್ಯನನ್ನು ವಾಸುದೇವಾಚಾರ್ಯರನ್ನು ಪರೀಕ್ಷೆ ಮಾಡಬೇಕು ಅಂತ ಅವರು ಹಿಂದಿನ ಪಾಠದನ್ನು ಪ್ರಶ್ನೆ ಮಾಡ್ತಾರೆ. ಅದನ್ನು ಹೇಳು ಅಂತ. ವಾಸುದೇವಾಚಾರ್ಯರು ಸಕಲ ಲಕ್ಷಣ ಶಿಕ್ಷಣ ಮೂಲಭೂಹು ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ ಅಂತ. ಆ ವೇದಗಳನ್ನು ಪಠನೆ ಮಾಡಬೇಕಾದರೆ ಯಾವ ಕ್ರಮ ಇದೆಯೋ ಅದೆಲ್ಲವನ್ನೂ ಕೂಡ ಸ್ವಲ್ಪವೂ ತಪ್ಪದ ಹಾಗೆ, ಎಲ್ಲಿಯೂ ಲೋಪದೋಷ ಬಾರದ ಹಾಗೆ ಅವರು ಅದನ್ನು ಉಚ್ಚಾರಣೆ ಮಾಡಿದ್ದಾರೆ. ಆಗ ದೇವಲೋಕದಲ್ಲಿರತಕ್ಕಂತಹ ದೇವತೆಗಳು ತಾವು ಯಾವ ರೀತಿಯಲ್ಲಿ ವೇದವನ್ನು ಉಚ್ಚಾರಣೆ ಮಾಡಬೇಕು, ಅದರಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳ ಉಚ್ಚಾರಣೆ ಕ್ರಮ ಏನು, ಹಾಗೆ ಉದಾತ್ತ ಅನುದಾತ್ತ ಸ್ವರಿತ ಈ ಸ್ವರಗಳ ಉಚ್ಚಾರಣೆ, ಆ ವೇದ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಏನು ಅನ್ನೋದನ್ನು ಕೇಳಿ ಅವರು ತಿಳ್ಕೊಂಡ್ರಂತೆ. ಹೀಗೆ ದೇವತೆಗಳಿಗೂ ಆಶ್ಚರ್ಯವನ್ನು ಉಂಟು ಮಾಡುವ ರೀತಿಯಲ್ಲಿ ವಾಸುದೇವಾಚಾರ್ಯರು ಆ ವೇದ ಮಂತ್ರಗಳನ್ನು ಗುರುಗಳಲ್ಲಿ ಒಪ್ಪಿಸಿದ್ದಾರೆ. ಕೇವಲ ಹಿಂದೆ ಗುರುಗಳು ಹೇಳಿಕೊಟ್ಟಿದ್ದಲ್ಲ, ಮುಂದೆ ಹೇಳಿಕೊಡಬೇಕಾದದ್ದನ್ನು ಕೂಡ ಅದು ನಿರರ್ಗಳವಾಗಿ ಅವರು ವಾಚನ ಮಾಡಿದ್ದಾರೆ. ಆಗ ನಖಲು ಕೇವಲಂ ಅಸ್ಯ ಗುರೋಹ ವ್ಯಧಾತ್, ಗುರುಗಳಿಗೆ ಮಾತ್ರ ವಾಸುದೇವಾಚಾರ್ಯರು ಆಶ್ಚರ್ಯವನ್ನು ಉಂಟು ಮಾಡಿದ್ದಲ್ಲ, ಗುರುಗಳಿಗೆ ಆಶ್ಚರ್ಯ ಹಾಗೆಯೇ ಇರುತ್ತೆ. ನಾನು ಹೇಳ್ಕೊಡದೇ ಇರತಕ್ಕಂಥದ್ದು ಇಷ್ಟು ಸ್ಪಷ್ಟವಾಗಿ ಸ್ವಲ್ಪವೂ ತಪ್ಪಿಲ್ಲದ ಹಾಗೆ ಹೇಳ್ತಾರೆ ಅಂತಂದರೆ ಆ ಗುರುಗಳಿಗೆ ಎಷ್ಟು ಆಶ್ಚರ್ಯ ಆಗಿರಬೇಕು. ದೇವತೆಗಳು ಕೂಡ ಈ ವಾಸುದೇವಾಚಾರ್ಯರ ಈ ಒಂದು ವಿದ್ಯೆಯ ವಿಷಯವನ್ನು ತಿಳಿದು ಸಂತೋಷಪಟ್ಟಿದ್ದಾರಂತೆ. ಮುಂದೊಂದು ಬಾರಿ ವಾಸುದೇವಾಚಾರ್ಯರು ಈ ಗುರುಗಳ ಮಗನಿಗೆ ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಿಯವಯಸ್ಯ ಶಿರೋ ಗುರುವೇದನಾಂ ಅಶಮಯಸ್ ಸಹಜಾಮಪಿ ದುಸ್ಸಹಾಂ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣ
ಗೋಚರಿತೇನ ಕದಾಚನ. ಗುರುಗಳ ಮಗನಿಗೆ ಹುಟ್ಟಿದಾಗಿನಿಂದ ತಲೆನೋವಿತ್ತಂತೆ. ಸಹಜಾಂ ಅಂತ ಹೇಳ್ತಾರೆ, ಸ್ವಾಭಾವಿಕವಾಗಿ ಇದ್ದದ್ದು, ಏನೋ ನಿಮಿತ್ತದಿಂದ ಬಂದದ್ದಲ್ಲ. ಯಾವಾಗಲೂ ಆ ತಲೆನೋವು ಬಂತು ಅಂತಂದರೆ ದುಸ್ಸಹಂ, ತಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆ ಹುಟ್ಟಿದಾಗಿನಿಂದ ಆ ತಲೆನೋವಿನಿಂದ ಗುರುಗಳ ಮಗ ವಾಸುದೇವಾಚಾರ್ಯರ ಸ್ನೇಹಿತ ಅವನು ತುಂಬ ಬಳಲ್ತಾ ಇದ್ದಂತೆ. ಹೀಗೆ ಒಂದು ಬಾರಿ ವಾಸುದೇವಾಚಾರ್ಯರು ಗುರುಗಳ ಸೇವೆಯ ನಿಮಿತ್ತ ಸಮಿಧೆಯೋ ದರ್ಭೆಯೋ ತರಬೇಕು ಎಂಬುದಾಗಿ ಕಾಡಿಗೆ ಹೋದಾಗ ವಿಪಿನೇ ಅಂತ, ಆ ಕಾಡಿನಲ್ಲಿ ಯಾರೂ ಇಲ್ಲ. ವಾಸುದೇವಾಚಾರ್ಯರು ಮತ್ತು ಆ ಶಿಷ್ಯ ಗುರುಗಳ ಮಗ ಇಬ್ಬರು ಮಾತ್ರ ಇದ್ದಾರೆ. ಅವರನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. ಆ ಗುರುಗಳ ಮಗ ತಲೆನೋವಿನಿಂದ ತುಂಬ ಒದ್ದಾಡ್ತಾ ಇದ್ದಾನಂತೆ. ಆಗ ವಾಸುದೇವಾಚಾರ್ಯರು ನೋಡಿ ಅವರು ಶ್ರವಣಗೋಚರಿತೇನ ಅಂತ, ಮುಖವಾಯುನ ಆ ಗುರುಗಳ ಮಗನ ಕಿವಿಯಲ್ಲಿ ಅವರು ಊದುತ್ತಾರಂತೆ, ಗಾಳಿಯನ್ನು ಊದುತ್ತಾರಂತೆ. ಆ ಕಿವಿಯಲ್ಲಿ ಗಾಳಿ ಊದಿದ ಮಾತ್ರಕ್ಕೆ ಅವನ ತಲೆನೋವು ಎಂಬತಕ್ಕಂಥದ್ದು ಸಂಪೂರ್ಣ ನಾಶ ಆಯಿತು. ಮುಂದೆ ಯಾವತ್ತೂ ಕೂಡ ತಲೆನೋವು ಬರಲಿಲ್ಲ ಅಂತ ಆ ವಾಸುದೇವಾಚಾರ್ಯರು ಗುರುಗಳ ಮಗನಿಗೆ ಒಂದು ಚಿಕಿತ್ಸೆಯನ್ನೇ ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಕೇವಲ ಕಿವಿಯಲ್ಲಿ ಬಾಯಿಂದ ಗಾಳಿಯನ್ನು ಊದಿದ ಮಾತ್ರಕ್ಕೆ ಅವನ ತಲೆನೋವು ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ನಾಶ ಆಯಿತಂತೆ. ವಾಸುದೇವಾಚಾರ್ಯರು ಈ ಮಾಡಿದಂತಹ ಒಂದು ಅನುಗ್ರಹ ಅದನ್ನು ಗುರುಗಳು ತಿಳಿದು ಅವರಿಗೆ ತುಂಬ ಸಂತೋಷವೂ ಆಯಿತಂತೆ. ತನ್ನ ಮಗ ಬಾಲ್ಯಾವಸ್ಥೆಯಿಂದ ಬಳಲ್ತಾ ಇದ್ದಾನೆ, ಅವನಿಗೆ ಯಾವ ವೈದ್ಯರಲ್ಲಿ ತೋರಿಸಿದರೂ ಕೂಡ ಪರಿಹಾರ ಆಗದೇ ಇರತಕ್ಕಂತಹ ಈ ತಲೆನೋವನ್ನು ಅನಾಯಾಸವಾಗಿ ಈ ಶಿಷ್ಯ ವಾಸುದೇವ ಪರಿಹಾರ ಮಾಡಿದ್ದಾನೆ ಅಂತ ಸಂತೋಷಗೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ವಾಸುದೇವಾಚಾರ್ಯರು ತಮ್ಮ ಗುರುಗಳಿಗೆ ಕೊಟ್ಟಂತಹ ಗುರುದಕ್ಷಿಣೆ ಎಂಬುದಾಗಿ ಹೇಳಬಹುದು ನಾವು. ಹೇಗೆ ಕೃಷ್ಣ ಪರಮಾತ್ಮ ಸಾಂದೀಪಿನಿ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಗುರುದಕ್ಷಿಣೆಯ ರೂಪದಲ್ಲಿ ಅವರ ಮೃತನಾದ ಮಗನನ್ನು ಬದುಕಿಸಿ ಅವರಿಗೆ ಅರ್ಪಣೆ ಮಾಡ್ತಾರೋ, ಗುರುದಕ್ಷಿಣೆಯನ್ನಾಗಿ ಕೊಡ್ತಾರೋ, ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ಮಗ ಸತ್ತಿರಲಿಲ್ಲ, ಆದರೆ ಮಗ ಇದ್ದರೆ ಬದುಕಿದ್ದಾಗಲೂ ಕೂಡ ಅವನಿಗೆ ಪ್ರಾಣ ಹೋಗುವಂತಹ ತಲೆನೋವು ಕಾಡ್ತಾ ಇತ್ತು. ಅದನ್ನು ವಾಸುದೇವಾಚಾರ್ಯರು ಪರಿಹಾರ ಮಾಡುವ ಮೂಲಕ ಗುರುದಕ್ಷಿಣೆಯನ್ನು ಅರ್ಪಿಸಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಶ್ಲೋಕ ಒಂದು ವಿಶಿಷ್ಟವಾದಂತಹ, ಎಲ್ಲರಿಗೂ ಮಂತ್ರತುಲ್ಯವಾದದ್ದು ಎಂಬುದಾಗಿ ಸಂಪ್ರದಾಯದಲ್ಲಿ ತಿಳಿದು ಬಂದಿದೆ. ಯಾರಿಗಾದರೂ ಈ ತಲೆನೋವು ಅದು ತುಂಬ ಕಾಡ್ತಾ ಇದೆ, ಬಾಲ್ಯಾವಸ್ಥೆಯಿಂದ ಕಾಡ್ತಾ ಇದೆ ಅಂತಂದರೆ ಈ ಶ್ಲೋಕವನ್ನು ಪಠನೆ ಮಾಡಿದರೆ ಅವರ ತಲೆನೋವು ಎಂಬತಕ್ಕಂಥದ್ದು ಪರಿಹಾರವಾಗಿ ಹೋಗುತ್ತೆ ಅಂತ. ಹಿಂದೆ ನಾವು ನೋಡಿದ್ದೆವು, ವಾಸುದೇವಾಚಾರ್ಯರು ಬಾಲಕನಾಗಿದ್ದಾಗ ತೋರಿದಂತಹ ಲೀಲೆಗಳನ್ನು ವರ್ಣನೆ ಮಾಡ್ತಕ್ಕಂಥ ಶ್ಲೋಕಗಳು, ಅವುಗಳನ್ನು ಪಠನೆ ಮಾಡಿದ್ರೆ ಒಂದೊಂದು ರೀತಿಯಾದಂತಹ ರೋಗವನ್ನು ಪರಿಹಾರ ಮಾಡುತ್ತೆ ಅಂತ. ಏನಾದರೂ ನಮಗೆ ಅಜೀರ್ಣ ರೋಗ ಕಾಡ್ತಾ ಇದೆ ಅಂತಂದರೆ, ದೇಹದಲ್ಲಿ ಅನಾರೋಗ್ಯ ಕಾಡ್ತಾ ಇದೆ ಅಂತಾದರೆ ಆಗ ಆರೋಗ್ಯಶಾಲಿನಿ ತದಾಪಿ ಪುರೇವ ಪುತ್ರೇ ಎಂಬತಕ್ಕಂಥ ಶ್ಲೋಕವನ್ನು ಪಠನೆ ಮಾಡೋದರಿಂದ, ಅದನ್ನು ಪುರಶ್ಚರಣೆ ಮಾಡುವುದರಿಂದ ದೈಹಿಕವಾದ ರೋಗವನ್ನು ಕಳ್ಕೊಳ್ತೇವೆ ಅಂತ. ಹಾಗೆ ತಲೆನೋವು ಏನಾದರೂ ಬಂದಿದೆ ಅಂತಾದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಶ್ಲೋಕದ ಪುನರಾವೃತ್ತಿಯನ್ನು ಮಾಡಬೇಕು ಎಂಬುದಾಗಿ ನಾವು ಶಾಸ್ತ್ರದ ಲೋಕದಲ್ಲಿ ಸಂಪ್ರದಾಯದಲ್ಲಿ ತಿಳಿದುಕೊಂಡು ಬಂದದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆಯೇ ಆಚಾರ್ಯರು ಮಾಡಿದ ಇನ್ನೊಂದು ಸಂದೇಶ, ಆಚಾರ್ಯರು ಕೊಟ್ಟಂಥ ಸಂದೇಶ, ಇದನ್ನು ನಾವು ಮನನ ಮಾಡಬಹುದು. ಒಂದು ತಲೆನೋವು ಇದ್ದೇ ಇರುತ್ತೆ, ಅದಲ್ಲದೇ ಇನ್ನೊಂದು ತಲೆನೋವು ಜೀವನಿಗಿದೆ, ಎಲ್ಲ ಜೀವರಿಗೂ ಇರತಕ್ಕಂಥ ತಲೆನೋವು. ಯಾವುದು ತಲೆನೋವು ಅಂತಂದರೆ ನಾವು ಹೇಳ್ತೇವೆ ಸಮಸ್ಯೆ ಅಂತ. ಅದು ಸಂಸಾರ ಅಂದ ಮೇಲೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಜೀವನನ್ನು ಕಾಡ್ತಾ ಇರುತ್ತೆ. ಇದೇ ನಿಜವಾದ ತಲೆನೋವು. ಈ ತಲೆನೋವು ಎಂಬತಕ್ಕಂಥದ್ದು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಆಚಾರ್ಯರ ಬಾಯಿಯಿಂದ ಬಂದಂತಹ ಗಾಳಿ ಅದು ಕಿವಿ ಒಳಗಡೆ ಹೋಗಬೇಕು. ಆಚಾರ್ಯರ ಬಾಯಿಂದ ಬಂದ ಗಾಳಿ ಅಂತಂದರೆ ಅವರ ಬಾಯಿಂದ ಬಂದಂತಹ ಶಬ್ದಗಳು. ಆ ಶಬ್ದಗಳೆಲ್ಲ ಇವತ್ತು ಶಾಸ್ತ್ರದ ರೂಪದಲ್ಲಿದೆ. ನಾವು ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಶಾಸ್ತ್ರಗಳನ್ನು ಅವರ ಮುಖದಿಂದ ಬಂದಿರುವಂತಹ ಗಾಳಿಯ ಪ್ರತಿನಿಧಿಯನ್ನಾಗಿಟ್ಟುಕೊಂಡಾಗ ಅದನ್ನು ಕಿವಿಯಿಂದ ಶ್ರವಣ ಮಾಡ್ತೇವೆ ಅಂತಂದರೆ ಸಂಸಾರದ ಎಲ್ಲ ವಿಧವಾಗಿರ್ತಕ್ಕಂತಹ ತಲೆನೋವು, ಕ್ಲೇಶ, ಸಮಸ್ಯೆ ಅದು ಪರಿಹಾರವಾಗಿ ಅವರು ಸಂತೋಷದಿಂದ ಇರಬಹುದು ಅಂತ.
ಈ ಸಂಸಾರದ ಕ್ಲೇಶವೂ ಅದು ಸಹಜ, ಜೀವನಿಗೆ ಅನಾದಿ ಕಾಲದಿಂದ ಇದೆ. ಹಾಗೆಯೇ ಈ ಗುರುಗಳ ಮಗನಿಗೂ ಕೂಡ ತಲೆನೋವು ಹುಟ್ಟಿದಾಗಿನಿಂದಲೇ ಇತ್ತು. ಹೀಗೆ ಇಂತಹ ಹುಟ್ಟಿದಾಗಿನಿಂದ ಇದ್ದ ತಲೆನೋವನ್ನು ಪರಿಹಾರ ಮಾಡುವ ಮೂಲಕ ಜೀವರಿಗೆ ಅನಾದಿ ಕಾಲದಿಂದ ಇರತಕ್ಕಂತಹ ಈ ಸಂಸಾರ ಬಂಧನ, ಸಂಸಾರದಲ್ಲಿ ದುಃಖ, ಇದನ್ನು ಆಚಾರ್ಯರ ಶಾಸ್ತ್ರದ ಶ್ರವಣದಿಂದ ನಾವು ಪರಿಹಾರ ಮಾಡಿಕೊಳ್ಬಹುದು ಅಂತ. ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ಅಂತ ಹೇಳ್ತಾರೆ. ಹಾಗಾದರೆ ಸದ್ವಾತಾಗಮ, ವಾತಾಗಮ ಅಂತಂದರೆ ವಾಯುದೇವರು ರಚನೆ ಮಾಡಿರತಕ್ಕಂತಹ ಯಾವ ಗ್ರಂಥಗಳಿದ್ದಾವೆ ಅದನ್ನು ಆಗಮ ಅಂತ ಕರೀತಾರೆ. ಅದರಿಂದ ನಮ್ಮ ಈ ಹೃದಯ, ನಮ್ಮ ಶರೀರ, ಅದನ್ನು ನಾವು ಪುಷ್ಟಿಯನ್ನಾಗಿ ಮಾಡಿಕೊಂಡ್ರೆ ಅದರಿಂದ ನಾವು ಸಂಸಾರದ ಕ್ಲೇಶವನ್ನು ಕಳ್ಕೊಳ್ಬಹುದು ಎಂಬತಕ್ಕಂಥ ಸಂದೇಶವನ್ನು ಕೂಡ ಸೂಚ್ಯವಾಗಿ ಇಲ್ಲಿ ನೀಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಹಾಗೆ ಇನ್ನೊಂದು ಆಚಾರ್ಯರು ಬಾಲ್ಯಾವಸ್ಥೆಯಲ್ಲಿ ವಾಸುದೇವಾಚಾರ್ಯರಾಗಿದ್ದಾಗ ತೋರಿದಂತಹ ಒಂದು ಲೀಲೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಧಿಗತೋಪನಿಷಚ್ಚ ಸಕೃಚ್ಛ್ರುತ ಪ್ರಕಟ ಭಾಗವತೀತಿ ನ ವಿಸ್ಮಯ ಅಧಿಗತಾನನುಜಾತ್ವಪಿ ನ ಶ್ರುತ ಪ್ರತಿಭಯಾ ಶ್ರುತಯ ಶತಶೋ ಮುನಾ. ಒಂದು ಬಾರಿ ಮಹಾನಾರಾಯಣೋಪನಿಷತ್ತು ಅಂತ ಅದು ಪ್ರಸಿದ್ಧವಾದ ಒಂದು ಉಪನಿಷತ್ತು. ಆ ಉಪನಿಷತ್ತನ್ನು ಶಿಷ್ಯನಿಗೆ ಹೇಳ್ಕೊಡ್ಬೇಕು ಅಂತ ಗುರುಗಳು ಪಾಠದ ಕ್ರಮದಲ್ಲಿ ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ವಾಸುದೇವಾಚಾರ್ಯ ಹೇಳ್ತಾರಂತೆ, ನೀವು ಒಂದು ಬಾರಿ ಸಂಪೂರ್ಣ ಉಪನಿಷತ್ತನ್ನು ನೀವು ಪಠನೆ ಮಾಡಿಬಿಡಿ, ಆಮೇಲೆ ನಾನು ನಿಮಗೆ ಅದನ್ನು ಒಪ್ಪಿಸ್ತೇನೆ ಅಂತ. ಆ ತೋಟಿಂತಿಲ್ಲಾಯರು ವಾಸುದೇವ ಹೀಗೆ ಹೇಳಿದಾಗ ಒಂದು ಬಾರಿ ಆ ಸಮಗ್ರ ಉಪನಿಷತ್ತನ್ನು ಅವರು ಪಠನೆ ಮಾಡ್ತಾರಂತೆ. ಉತ್ತರ ಕ್ಷಣದಲ್ಲಿ ಅಷ್ಟೂ ಆ ಮಹಾನಾರಾಯಣ ಉಪನಿಷತ್ತಿನ ಭಾಗವನ್ನು ಪುಸ್ತಕದ ಅಪೇಕ್ಷೆ ಇಲ್ಲದೇನೆ ಎಲ್ಲಿಯೂ ಕೂಡ ತಪ್ಪದ ಹಾಗೆ ಸ್ಪಷ್ಟವಾಗಿ ವಾಸುದೇವಾಚಾರ್ಯರು ಉಚ್ಚಾರಣೆ ಮಾಡಿದ್ದಾರಂತೆ. ಅದನ್ನು ನೋಡಿ ಆ ಗುರುಗಳಿಗೆ ಆಶ್ಚರ್ಯ ಆಯಿತಂತೆ. ಕೇವಲ ಇಷ್ಟು ಮಾತ್ರ ಅವರಿಗೆ ತಿಳಿದಿತ್ತು ಅಂತಲ್ಲ, ಅದನ್ನು ಹೇಳ್ತಾರೆ ಶ್ರುತಯ ಶತಶಃ ಅಂತ. ಅವರಿಗೆ ಸಮಗ್ರವಾಗಿರ್ತಕ್ಕಂತಹ ವೇದ ವಾಂಗ್ಮಯ ಎಲ್ಲ ಶಾಸ್ತ್ರಗಳು ಕೂಡ ಅವರಿಗೆ ಕರಗತವಾಗಿತ್ತು. ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಬುದ್ಧಿಶಕ್ತಿ, ಆ ಒಂದು ಚಾತುರ್ಯ ಆಚಾರ್ಯರಲ್ಲಿ ಇತ್ತು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಹೀಗೆ ಗುರುಗಳಿಗೆ ಇದೂ ಒಂದು ಅವರು ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂತಹ ಸಂಗತಿ. ಹೀಗೆ ಆಚಾರ್ಯರನ್ನು ಇಂತಹ ಒಂದು ಪ್ರತಿಭೆ ಉಳ್ಳವರು ಅಂತ ನಾವು ಚಿಂತನೆ ಮಾಡ್ತೇವೆ ಅಂತಂದರೆ, ನಮಗೂ ಕೂಡ ಆಚಾರ್ಯರ ಅನುಗ್ರಹದಿಂದ ತತ್ತತ್ಕಾಲದಲ್ಲಿ ಸ್ಫುರಣೆ ಎಂಬತಕ್ಕಂಥದ್ದು, ಯಾವುದನ್ನು ನಾವು ತಲೆಗೆ ನೆನಪು ತಂದುಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇವೋ ಆಚಾರ್ಯರು ಇಂತಹ ಮಹಿಮೆಗಳನ್ನು ತೋರಿದ್ದಾರೆ ಅಂತ ಮನನ ಮಾಡಿದಾಗ ನಮಗೂ ಒಳ್ಳೆಯ ಆ ಒಂದು ಪ್ರತಿಭೆ ತತ್ಕಾಲದಲ್ಲಿ ಸ್ಫುರಣ ಎಂಬತಕ್ಕಂಥದ್ದಾಗಿ ನಾವು ಕೂಡ ಆ ಲೋಕದಲ್ಲಿ ವಿದ್ಯೆಯಿಂದ ಒಳ್ಳೆಯ ಮಾನ್ಯತೆಯನ್ನು ಪಡೆಯಬಹುದು, ಗೌರವವನ್ನು ಪಡೆಯಬಹುದು ಎಂಬತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಮನನ ಮಾಡಬಹುದಾಗಿದೆ.